ನಮ್ಮೆಲ್ಲರ ಆರಾಧ್ಯ ದೇವ ಶಿವ. ಶಿವ ತನ್ನ ಆತ್ಮಲಿಂಗವನ್ನು ಭೂಮಿ ಮೇಲೆ ನೆಲೆಸಿದ್ದು ಹೇಗೆ, ಅದನ್ನು ಯಾರು ತಂದರು, ಆ ಕ್ಷೇತ್ರವನ್ನು ಗೋಕರ್ಣ ಅಂತ ಯಾಕೆ ಕರೀತಾರೆ, ಅಲ್ಲಿ ಹೇಗೆ ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನೀವು ಶಿವನ ಭಕ್ತರಾಗಿದ್ದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ದಕ್ಷಿಣ ಭಾರತದಲ್ಲಿ ಗೋಕರ್ಣ ಭೂ ಕೈಲಾಸ ಎಂದು ಹೆಸರುವಾಸಿಯಾಗಿದೆ. ಈ ಕ್ಷೇತ್ರದಲ್ಲಿ ಮಹೇಶ್ವರನ ಮಹಿಮೆ ತುಂಬ ಇದೆ. ಇದೇ ಜಾಗದಲ್ಲಿ ಗಣಪತಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟ ಮಹಾಬಲೇಶ್ವರ ಸ್ವಯಂ ಭೂ ಶಿವಲಿಂಗ ದೇವಾಲಯವೂ ಕೂಡ ಇದೆ. ಹಿಂದೆ ಪುಲಸ್ತ್ಯ ಮಹರ್ಷಿಗಳು ಇಲ್ಲಿ ಆಶ್ರಮವನ್ನು ಸ್ಥಾಪಿಸಿ ತಪೋನಿಷ್ಠೆಯಿಂದ ಪುಣ್ಯವನ್ನು ಗಳಿಸಿ ಜನತೆಯ ಕಲ್ಯಾಣಕ್ಕಾಗಿ ವಿನಿಯೋಗಿಸುತ್ತಿದ್ದರು. ಆತನ ಪತ್ನಿ ಸಾಧ್ವಿ ಕೈಕಸಿ. ಆಕೆ ಮಹಾನ್ ದೈವ ಭಕ್ತೆ. ಶಿವಪೂಜೆಯನ್ನು ಪರಿಪಾಲಿಸದೆ ಊಟವನ್ನು ಮಾಡುತ್ತಿರಲಿಲ್ಲ. ಒಂದು ಬಾರಿ ದೇವೇಂದ್ರನು ಕೈಕಸಿ ಶಿವಪೂಜೆಯನ್ನು ಭಂಗ ಮಾಡಲು ಕಳ್ಳತನದಿಂದ ಲಿಂಗವನ್ನೇ ಕದ್ದುಕೊಂಡು ಹೋದನು. ಕೈಕಸಿಗೆ ವಿಷಯ ತಿಳಿದರೂ ದೇವೇಂದ್ರನನ್ನು ಶಪಿಸಲಿಲ್ಲ. ಪೂಜೆಗೆ ಭಂಗ ಬಾರದೆಂದು ತಾನೇ ಮಣ್ಣಿನ ಲಿಂಗವನ್ನು ಮಾಡಿ ಅದನ್ನೇ ಭಕ್ತಿಯಿಂದ ಪೂಜಿಸಿದಳು. ಪುಲಸ್ತ್ಯ ಹಾಗೂ ಕೈಕಸಿಯ ಪುತ್ರನೇ ರಾವಣ. ಅವನು ಮಹಾನ್ ಪರಾಕ್ರಮಿ. ಅದೇ ರೀತಿ ಇವನು ತುಂಬ ಪರಮಶಿವನ ಭಕ್ತ. ತಾಯಿ ಮಣ್ಣಿನ ಲಿಂಗವನ್ನು ಪೂಜಿಸುತ್ತಿರುವುದನ್ನು ಕಂಡು ಕಾರಣ ಕೇಳಿದನು. ಆಗ ತಾಯಿ ನಡೆದ ಘಟನೆಯನ್ನು ತಿಳಿಸಿದಳು. ಕುಪಿತನಾದ ರಾವಣ ದೇವೇಂದ್ರನಿಗೆ ಬುದ್ಧಿ ಹೇಳುವೆನು ಎಂದಾಗ ತಾಯಿ ಬೇಡ ಎಂದಳು. ಆದರೂ ರಾವಣ ಸುಮ್ಮನೆ ಇರಲಿಲ್ಲ. ಅಮ್ಮ, ನಾನು ಮಹಾನ್ ವೀರ. ನನ್ನಂತಹ ವೀರನನ್ನು ಮಗನಾಗಿ ಪಡೆದ ನೀನು ಮಣ್ಣಿನ ಲಿಂಗಕ್ಕೆ ಪೂಜೆ ಮಾಡುವುದು ಸರಿಯೇ? ನಾನು ಪರಮಶಿವನ ಭಕ್ತ. ನಿನಗಾಗಿ ಕರುಣಾಕರ ಎನಿಸಿರುವ ಶ್ರೀ ಶಂಕರನ ಸಮೇತ ಕೈಲಾಸ ಪರ್ವತವನ್ನೇ ಇಲ್ಲಿಗೆ ತರುವ ಪ್ರಯತ್ನ ಮಾಡುತ್ತೇನೆ ಎಂದು ರಾವಣನು ಕೈಲಾಸ ಪರ್ವತದ ಕಡೆಗೆ ವಾಯುಪುತ್ರನಂತೆ ಹಾರಿದನು. ಸ್ವಲ್ಪ ಸಮಯದಲ್ಲೇ ಕೈಲಾಸ ಪರ್ವತಕ್ಕೆ ಬಂದು ನಿಂತನು. ಅಲ್ಲಿನ ನಯನ ಮನೋಹರ ದೃಶ್ಯವನ್ನು ಕಂಡು ಪರವಶನಾದನು. ಆದರೂ ಮನಸ್ಸನ್ನು ನಿಗ್ರಹಿಸಿಕೊಂಡು ತಾನು ಬಂದ ಕೆಲಸವನ್ನು ಮಾಡಲು ಮುಂದಾದನು. ಕೈಲಾಸ ಪರ್ವತವನ್ನು ಕೀಳಲು ಯತ್ನಿಸಿದ. ಅಲ್ಲಿದ್ದ ಗಿಡ ಬಳ್ಳಿಗಳು ಮುರಿದು ಬಿದ್ದವು. ಪಕ್ಷಿ ಪ್ರಾಣಿಗಳು ಅಸುನೀಗಿದವು. ಭೂದೇವಿಯನ್ನು ಹೊತ್ತ ಆದಿಶೇಷನೂ ಕೂಡ ಅಲುಗಾಡಿದನು. ದೇವದೇವತೆಗಳು ಭಯದಿಂದ ನಡೆಯುತ್ತಿರುವ ಘಟನೆಯನ್ನು ವೀಕ್ಷಿಸುತ್ತಿದ್ದರು. ಆಗಲೂ ಪರಮೇಶ್ವರನು ಪ್ರಸನ್ನ ಚಿತ್ತನಾಗಿ ಕುಳಿತಿರುವುದನ್ನು ಕಂಡು ಪಾರ್ವತಿ ದೇವಿಯು ಕುಪಿತಳಾದಳು. ಆಗ ಪರಮಶಿವನು, ದೇವಿ, ಹಾಗೇಕೆ ಕೋಪಗೊಂಡಿರುವೆ? ರಾವಣ ನನ್ನ ಭಕ್ತ. ನನ್ನ ಮಗನ ಪರಾಕ್ರಮವನ್ನು ನೋಡಿ ಸಂತೋಷಿಸು ಎಂದನು. ತನ್ನ ಎಡಗೈಯಿಂದ ಗಿರಿಯನ್ನು ಶಿವನು ಒತ್ತಿದನು. ಆಗ ರಾವಣನ 10 ತಲೆಗಳು ಬಾಹುಗಳು ಗಿರಿಯ ಅಡಿಯಲ್ಲಿ ಸಿಲುಕಿ ನೋವಾಯಿತು. ರಾವಣನು ಜೋರಾಗಿ ಆರ್ತನಾದ ಮಾಡುತ್ತಾ ತನ್ನನ್ನು ನೋವಿನಿಂದ ಪಾರು ಮಾಡುವಂತೆ ಶಿವನಲ್ಲಿ ಮೊರೆ ಹೋದನು. ಭಕ್ತನ ಮೇಲಿನ ಕರುಣೆಯಿಂದ ಶಿವನು ತನ್ನ ಕೈಯನ್ನು ಗಿರಿಯ ಮೇಲಿಂದ ತೆಗೆದನು. ರಾವಣನು ಶಿವನನ್ನು ಭಕ್ತಿಯಿಂದ ಗೆಲ್ಲಬೇಕು ಎಂದು ಯೋಚಿಸಿ ತನ್ನ 10 ತಲೆಗಳನ್ನು ಕತ್ತರಿಸಿ ತಂಬೂರಿಯನ್ನಾಗಿ ಮಾಡಿಕೊಂಡನು. ತನ್ನ ನರಗಳನ್ನು ಕತ್ತರಿಸಿ ತಂತಿಗಳನ್ನಾಗಿ ಮಾಡಿಕೊಂಡು ಕೈ ಬೆರಳುಗಳಿಂದ ತಂತಿಗಳನ್ನು ಮೀಟುತ್ತಾ ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸಿದನು. 36 ದಿವ್ಯ ರಾಗಗಳಾದ ವರ್ಣಚಕ್ರದಂತೆ ಕ್ರಮವಾಗಿ ನುಡಿಸತೊಡಗಿದನು. ಶಿವನು ಪ್ರತ್ಯಕ್ಷನಾಗಿ ರಾವಣಿಗೆ ತನ್ನ ಮೊದಲನೇ ರೂಪವನ್ನು ನೀಡಿದ. ಭಗವಂತನು ಬಹಳ ಅಕ್ಕರೆಯಿಂದ ರಾವಣನಿಗೆ ತನ್ನಿಂದ ಏನು ಕಾಣಿಕೆ ಬೇಕು ಎಂದು ಕೇಳಿದನು. ರಾವಣನಿಗೆ ಶಿವನನ್ನು ಕಂಡು ದಿವ್ಯನಿಧಿ ಸಿಕ್ಕಂತೆ ಸಂತೋಷವಾಯಿತು. ಶಿವನನ್ನು, ಪಿನಾಕಧಾರಿ ಪರಮೇಶ್ವರ, ನಿನ್ನ ದರ್ಶನದಿಂದ ನನ್ನ ಮನಸ್ಸು ತುಂಬ ಪ್ರಫುಲ್ಲವಾಗಿದೆ. ನನಗೆ ಎಲ್ಲ ಸಕಲೈಶ್ವರ್ಯಗಳು ಇವೆ. ನನ್ನ ತಾಯಿಯ ಆತ್ಮತೃಪ್ತಿಗಾಗಿ ಕೈಲಾಸ ಪರ್ವತವನ್ನೇ ತೆಗೆದುಕೊಂಡು ಹೋಗಬೇಕೆಂದರು. ಕಾರಣ, ನನ್ನ ತಾಯಿ ನಿತ್ಯ ಪೂಜೆ ಸಲ್ಲಿಸುತ್ತಿದ್ದ ಲಿಂಗವನ್ನು ಇಂದ್ರನು ಕದ್ದಿರುವನು. ಹಾಗಾಗಿ ನನ್ನ ತಾಯಿ ಮಣ್ಣಿನ ಲಿಂಗವನ್ನೇ ಪೂಜೆ ಮಾಡುತ್ತಿರುವಳು. ನಿನ್ನ ಭಕ್ತನಾದ ನನ್ನ ತಾಯಿ ಮಣ್ಣಿನ ಲಿಂಗಕ್ಕೆ ಪೂಜೆ ಮಾಡುವುದು ನನಗೆ ಸರಿ ಅನ್ನಿಸಿಲ್ಲ. ಹಾಗಾಗಿ ಕೈಲಾಸ ಪರ್ವತದಲ್ಲಿ ಲಿಂಗಕ್ಕೆ ನಿತ್ಯವೂ ಪೂಜೆ ಸಲ್ಲಿಸಲಿ. ನನ್ನ ತಾಯಿಗೆ ಮಾತು ಕೊಟ್ಟು ಉಳಿಸಿಕೊಳ್ಳಬೇಕೆಂದು ಬಂದಿರುವೆ. ನನ್ನ ಮಹತ್ವಾಕಾಂಕ್ಷೆಯನ್ನು ಪೂರೈಸು ಎಂದು ಕೇಳಿಕೊಂಡನು. ಆಗ ಶಿವನು, ಭಕ್ತರ ಮನೋಭಿಷ್ಟೆಯನ್ನು ಪೂರೈಸುವುದು ಭಗವಂತನ ಕೆಲಸ. ನಿನ್ನ ತಾಯಿಯ ಪೂಜೆಗೆ ಕೈಲಾಸ ಪರ್ವತದಲ್ಲಿರುವ ಲಿಂಗ ಯಾಕೆ? ನಾನು ನನ್ನ ಆತ್ಮಲಿಂಗವನ್ನೇ ನಿನಗೆ ಕೊಡುತ್ತೇನೆ. ಪ್ರತಿದಿನ ಇದನ್ನು 3 ಬಾರಿ ನನ್ನ ಆತ್ಮಲಿಂಗಕ್ಕೆ 108 ಬಾರಿ ಶಿವಪಂಚಾಕ್ಷರಿಯನ್ನು ಜಪಿಸುವರೋ ಅಂಥವರಿಗೆ ಯಾವ ಕಷ್ಟಗಳು ಕೂಡ ಬರುವುದಿಲ್ಲ. ಅವರಿಗೆ ಅಮರತ್ವ ಉಂಟಾಗುತ್ತದೆ. 3 ವರ್ಷಗಳ ಕಾಲ
ಬೇಸರಿಸದೆ ಪೂಜಿಸಿದರೆ ಅಂಥವರು ನಾನೇ ಆಗುವರು. ನನ್ನ ಆತ್ಮಲಿಂಗದ ಪ್ರಕಾಶವನ್ನು ಕಂಡವರು ಸಕಲ ರೋಗಗಳಿಂದ ಪಾರಾಗುವರು. ಆದರೆ ಒಂದು ಎಚ್ಚರಿಕೆ, ನೀನು ಈ ಆತ್ಮಲಿಂಗವನ್ನು ಲಂಕೆಗೆ ತೆಗೆದುಕೊಂಡು ಹೋಗುವ ತನಕ ಎಲ್ಲೂ ಭೂಮಿಯ ಮೇಲೆ ಇಡಬಾರದು. ನೀನು ಸತತ 3 ವರ್ಷಗಳ ಕಾಲ ನನ್ನನ್ನು ಆರಾಧನೆ ಮಾಡಿದರೆ ನಾನೇ ನೀನಾಗುವೆ ಎಂದು ಹೇಳಿ ತನ್ನ ಆತ್ಮಲಿಂಗವನ್ನು ರಾವಣನಿಗೆ ನೀಡಿದನು. ರಾವಣನು ಶಿವನನ್ನು ಸ್ತುತಿಸುತ್ತಾ ಲಂಕೆಯ ಕಡೆ ಪ್ರಯಾಣ ಬೆಳೆಸಿದನು. ಶಿವನ ತ್ಯಾಗದ ಮನೋಭಾವವನ್ನು ಕಂಡು ಲೋಕಹಿತ ಚಿಂತಕನಾದ ತ್ರಿಲೋಕ ಸಂಚಾರಿ ನಾರದ ಅಮರಾವತಿಗೆ ತೆರಳಿ ದೇವೇಂದ್ರನಿಗೆ ರಾವಣನಿಗೆ ವರ ನೀಡಿದ ಸಂಗತಿಯನ್ನು ತಿಳಿಸಿದನು. ದೇವೇಂದ್ರನು ಚಿಂತಾಕ್ರಾಂತನಾಗಿ ನಾರದನನ್ನು ಒಂದು ಉಪಾಯ ಸೂಚಿಸುವಂತೆ ಕೇಳಿಕೊಂಡನು. ಇಬ್ಬರು ಸೇರಿ ಬ್ರಹ್ಮನ ಬಳಿಗೆ ಹೋದರು. ಬ್ರಹ್ಮನಿಗೂ ದಿವ್ಯ ದೃಷ್ಟಿಯಿಂದ ನಡೆದ ಘಟನೆಯ ಅರಿವಾಯಿತು. ಕೊನೆಗೆ ಪರಿಹಾರ ಸೂಚಿಸುವಂತೆ ವಿಷ್ಣುವಿನ ಬಳಿಗೆ ತೆರಳಿದರು. ಭಗವಂತ ಶಿವನು ಆತ್ಮಲಿಂಗವನ್ನು ನೀಡಿ ರಾವಣನನ್ನು ಅಜೇಯನನ್ನಾಗಿ ಮಾಡಿದ್ದಾನೆ. ಇದಕ್ಕೆ ಯಾವುದಾದರೂ ಪ್ರತಿಬಂಧಕವನ್ನು ಕಂಡು ಹಿಡಿಯದಿದ್ದರೆ 3 ಲೋಕಗಳಿಗೂ ಉಳಿಗಾಲವಿಲ್ಲ ಎಂದು ಹೇಳಿದನು. ವಿಷ್ಣು ಸಕಲ ದೇವತೆಗಳನ್ನು ಕರೆದುಕೊಂಡು ಕೈಲಾಸಕ್ಕೆ ಬಂದನು. ಶಿವನು ರಾವಣನ ಮಹಾನ್ ಭಕ್ತಿ ಅಮಲಿನಲ್ಲಿ ತೇಲುತ್ತಿದ್ದ. ಕೈಲಾಸಪತಿ, ನೀನು ರಾವಣನಿಗೆ ಆತ್ಮಲಿಂಗವನ್ನು ನೀಡಿ ಅನಾಹುತವನ್ನು ಮಾಡಿರುವೆ. ಭಗವಂತ, ತ್ರಿಮೂರ್ತಿಗಳಾದ ನಾವು ಭಕ್ತರ ಭಕ್ತಿಗೆ ದಾಸರಲ್ಲವೇ? ಒಂದು ವೇಳೆ ರಾವಣನು ಪಾರ್ವತಿಯನ್ನು ಕೇಳಿದ್ದರೂ ಅವನ ಭಕ್ತಿ ಮೆಚ್ಚಿ ಕೊಟ್ಟು ಬಿಡುತ್ತಿದ್ದೆ ಎಂದು ಶಿವನು ಪ್ರತಿಕ್ರಿಯಿಸಿದನು. ವಿಷ್ಣು ಶಿವನ ದಯಾಗುಣಕ್ಕೆ ಮೆಚ್ಚಿದರೂ ಮುಂದೆ ಆಗಬಹುದಾದ ಅನಾಹುತಕ್ಕೆ ಹೆದರಿ ರಾವಣನು ಇಲ್ಲಿಂದ ಹೊರಟು ಎಷ್ಟು ಸಮಯವಾಯಿತು ಎಂದನು. ಆಗ ಶಿವನು ಸುಮಾರು 5 ಗಳಿಗೆ ಆಯಿತು ಎಂದನು. ತಕ್ಷಣ ಮಾಯಾವಿ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಸೂರ್ಯದೇವನ ಕಡೆ ಅಡ್ಡ ನಿಲ್ಲಲು ಕಳುಹಿಸಿದನು. ನಾರದನನ್ನು ಕರೆದು, ಮುನಿಗಳೇ, ನೀವು ಹೊರಟು ರಾವಣನು ಹೊಗಳಿಕೆಯ ಮಾತುಗಳಿಂದ ಲಂಕೆಗೆ ಸೇರಿದಂತೆ ಮಾಡಿ ಎಂದು ನಾರದರಿಗೆ ಹೇಳಿದನು. ನಾರದರು ಹೊರಟ ನಂತರ ವಿಷ್ಣು ಗಣಪತಿಯನ್ನು ಸ್ಮರಿಸಿಕೊಂಡನು. ಗಣಪತಿ ಪ್ರತ್ಯಕ್ಷವಾಗಿ, ಗಣಪತಿ, ನಾವೀಗ ಲೋಕ ಕಲ್ಯಾಣವನ್ನು ಮಾಡಲು ಹೊರಟಿದ್ದೇವೆ. ರಾವಣನು ಆತ್ಮಲಿಂಗವನ್ನು ಲಂಕೆಗೆ ತೆಗೆದುಕೊಂಡು ಹೋಗದ ಹಾಗೆ ಏನಾದರೂ ಉಪಾಯ ಮಾಡು. ಅವನು ಆತ್ಮಲಿಂಗವನ್ನು ಕೆಳಗೆ ಇಟ್ಟರೂ ಸಾಕು. ಗಣಪತಿಯು ತನಗೆ ಒಪ್ಪಿಸಿದ ಕಾರ್ಯವನ್ನು ನೆರವೇರಿಸಲು ಹೊರಟನು. ಸಕಲ ದೇವತೆಗಳು ನೆಮ್ಮದಿಯಿಂದ ಉಸಿರು ಬಿಟ್ಟರು. ನಾರದರು ರಾವಣನನ್ನು ಮಾರ್ಗದ ಮಧ್ಯದಲ್ಲೇ ತಡೆದು ನಿಲ್ಲಿಸಿದರು. ದೇವರ್ಷಿಗಳನ್ನು ಕಂಡು ರಾವಣನು ಹೆಮ್ಮೆಯಿಂದ ಬೀಗಿದನು. ತಾನು ಮಾಡಿದ ಸಾಹಸವನ್ನು ಹಮ್ಮಿನಿಂದ ಬೀಗುತ್ತಾ ಹೇಳಿದನು. ನಾರದರು ರಾವಣನ ಹೊಗಳಿದ್ದು. ರಾವಣನ ಮನಸ್ಸು ಚಪಲಚಿತ್ತವಾಯಿತು. ಸಂಜೆಯ ಸಮಯವಾಯಿತು. ನಾರದರ ಸಂಧ್ಯಾ ವಂದನೆ ಮಾಡಲು ನದಿಯ ಕಡೆಗೆ ಹೊರಟರು. ರಾವಣನಿಗೂ ಸಂಧ್ಯಾ ವಂದನೆಯ ಸಮಯವಾಗಿದ್ದರಿಂದ ಆತ್ಮಲಿಂಗವನ್ನು ಎಲ್ಲಿಡಬೇಕೆಂದು ಯೋಚಿಸಿದರು. ಕೆಳಗೆ ಇಡುವ ಕೂಡದು ಎಂದು ಹೇಳಿದ್ದರು ಶಿವನು. ಹಾಗಾಗಿ ಏನು ಮಾಡುವುದು ಎಂದು ಯೋಚಿಸುತ್ತಿರುವಾಗ ಅಲ್ಲೇ ಒಬ್ಬ ಚಿಕ್ಕ ಬಾಲಕ ಶಿವನ ಸ್ತುತಿ ಮಾಡುತ್ತಿರುವುದು ಮತ್ತು ದನಕರುಗಳನ್ನು ಮೇಯಿಸುತ್ತಿರುವುದನ್ನು ಕಂಡನು. ಆ ಬಾಲಕನನ್ನು ರಾವಣನು ಕರೆದು, ತನ್ನ ಕೈಯಲ್ಲಿರುವ ಆತ್ಮಲಿಂಗವನ್ನು ಕೆಳಗೆ ಇಡದಂತೆ ಇಟ್ಟುಕೋ, ನಾನು ಸಂಧ್ಯಾ ವಂದನೆ ಮಾಡಿ ಬರುತ್ತೇನೆ ಎಂದನು. ಮೊದಲು ಬಾಲಕನು ನಿರಾಕರಿಸಿದ. ತನ್ನ ದನಕರುಗಳನ್ನು ಕಾಯುವವರು ಯಾರು ಎಂದು ಪ್ರಶ್ನಿಸಿದ. ಬಾಲಕನ ರೂಪದಲ್ಲಿರುವ ಗಣಪತಿಯು ಎಂದು ದುರ್ಬುದ್ಧಿಯ ರಾವಣನಿಗೆ ತಿಳಿಯದಿಲ್ಲ. ನೋಡು, ನನ್ನ ದನಗಳು ಅಲ್ಲಿ ಮೇಯುತ್ತಿವೆ. ಅವುಗಳು ಮರೆಯಾಗುವುದರೊಳಗೆ ನೀನು ಬರಬೇಕು. ನನ್ನ ಕಾರ್ಯಕ್ಕೆ ವಿಘ್ನ ತಂದರೆ ನೀನು ಕೆಟ್ಟೆ. ನಾನು 3 ಸಾರಿ ಕೂಗುತ್ತೇನೆ, ಅಷ್ಟರೊಳಗೆ ನೀನು ಬರಬೇಕು ಎಂದನು. ರಾವಣನು ಆಗಲಿ ಎಂದು ಸಂತೋಷದಿಂದ ಸಂಧ್ಯಾ ವಂದನೆ ಮಾಡಲು ತೆರಳಿದ. ಭಕ್ತಿಯಿಂದ ಓಂ ನಮಃ ಶಿವ ಎಂದು ಪ್ರಾರ್ಥಿಸಿದ. ಬಾಲಕನು ತನ್ನ ಆತ್ಮಲಿಂಗವನ್ನು ಭಾರವನ್ನು ತಾಳಲಾರದೆ ಕೂಡಲೇ ಬಂದು ನನ್ನನ್ನು ಬಿಡುಗಡೆ ಮಾಡು ಎಂದು ಅಂಗಲಾಚಿದ. ಬಂದೆ ಎಂದನು. 3 ಸಾರಿ ಕೂಗಿದನು. ಅದೇ ರೀತಿ ರಾವಣನು ಓಡೋಡಿ ಬರುವ ಸಮಯಕ್ಕೆ ಬಾಲಕ ಆತ್ಮಲಿಂಗದ ಭಾರವನ್ನು ತಾಳಲಾರದೆ ನೆಲಕ್ಕೆ ಇಟ್ಟುಬಿಟ್ಟ. ರಾವಣನು ದಿಗ್ಭ್ರಾಂತನಾದನು. ಬಾಲಕನನ್ನು ಹೊಡೆಯಲು ಕೈ ಎತ್ತಿದನು. ಆದರೆ ಬಾಲಕನು ಕೈಗೆ ಸಿಗದೆ ಓಡಿದನು. ಗಣಪತಿಯನ್ನು ದೇವತೆಗಳು ಮನಸಾರೆ ಕೊಂಡಾಡಿದರು. ರಾವಣನು ತನ್ನ 10 ತಲೆಗಳನ್ನು ಲಿಂಗಕ್ಕೆ ಹಾಕಿ ಚಚ್ಚಿಕೊಂಡನು. ಭೂಮಿಯಲ್ಲಿ ಒದಗಿದ ಲಿಂಗವನ್ನು ಎತ್ತಲು ತನ್ನ ಬಾಹುಗಳನ್ನು ಉಪಯೋಗಿಸಿದ. ಆ ಸ್ಥಳಕ್ಕೆ ಮಹಾಬಲೇಶ್ವರ ಮತ್ತು ಮುರಡಿ ಮಾಡಿ ಲಿಂಗವನ್ನು ಎತ್ತಲು ಜಗ್ಗಾಡಿದಾಗ ಅದರ ಆಕೃತಿ ಆಕಳ ಕಿವಿಯಂತಾದ್ದರಿಂದ ಆ ಸ್ಥಳಕ್ಕೆ ಗೋಕರ್ಣ ಎಂದು ಹೆಸರು ಬಂದಿತು. ಇದೇ ರಾವಣನು ಇಲ್ಲಿಗೆ ಬಂದು ಮತ್ತೊಮ್ಮೆ ಉಗ್ರ ತಪಸ್ಸನ್ನು ಆಚರಿಸಿ ಶಿವನಿಂದ ವರಗಳನ್ನು ಪಡೆದನು. ಈ ಗೋಕರ್ಣ ಕ್ಷೇತ್ರದ ಮಹಿಮೆ ಹೀಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಓಂ ನಮಃ ಶಿವ ಅಂತ ಕಮೆಂಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.